ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೂಡುವುದೇ ಮೂಡಲ ಹೊನಲು ಕಥೆಯ ಮುಂದಿನ ಅಧ್ಯಾಯ. ಭಾರ್ಗವಿಯವರು ಕುಳಿತಲ್ಲೇ ಚೇರಿಗೆ ಹೊರಗಿ ಅಲ್ಪ ಸ್ವಲ್ಪ ನಿದ್ದೆ ಮಾಡಿದರೂ ಸಹ ಸೂರ್ಯನಿಗೆ ಒಂದೇ ಒಂದು ನಿಮಿಷ ಕೂಡ ಕಣ್ಣಿಗೆ ನಿದ್ದೆ ಹತ್ತಿರಲಿಲ್ಲ. ರಾತ್ರಿ ಇಡೀ ಎಚ್ಚರ ಇದ್ದೇ ಬೆಳಕು ಹರಿಸಿದ್ದ. ಬೆಳಿಗ್ಗೆ 9 ಗಂಟೆ ಅಷ್ಟರಲ್ಲಿ ಮತ್ತೆ ಮನೆಯವರೆಲ್ಲ ಹಾಸ್ಪಿಟಲ್ಗೆ ಬಂದಿದ್ದರು. ಡಾಕ್ಟರ್ ಬಂದು ಭೂಮಿಯ ಕಂಡೀಷನ್ ಚೆಕ್ ಮಾಡಿ ಹೋದ ಬಳಿಕ ಮಾನ್ಯ ಅವರ ಅಪ್ಪ ಅಮ್ಮ ಭೂಮಿಯನ್ನು ನೋಡಲು ICU ಒಳಗೆ ಹೋಗಿ ಬಂದಿದ್ದರು. ಅವರ ಬಳಿಕ ತಾನು ಹೋಗಲು ಹೊರಟ ಮಾನ್ಯಳ ಕೈಯನ್ನು ಹಿಡಿದುಕೊಂಡಿದ್ದರು ಭಾರ್ಗವಿ. ಯಾಕತೆ ಎಂದು ಅವರ ಕಡೆ ತಿರುಗಿ ಕೇಳಿದಳು. ನೀನಿಲ್ಲೇ ಇರು ಮಾನ್ಯ ಎಂದವರು ಮೂಲೆ ಒಂದರ ಚೇರಿನಲ್ಲಿ ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದ ಸೂರ್ಯನ ಕಡೆ ಒಮ್ಮೆ ದಿಟ್ಟಿಸಿದವರು, ಸೂರ್ಯ ಎಂದು ಗಂಭೀರವಾಗಿ ಕರೆದರು. ಎದ್ದು ಬಂದು ಅವರ ಮುಂದೆ ನಿಂತವನಿಗೆ, ಹೋಗು ಒಳಗೆ ಎಂದರು. ಅವರ ಮಾತಿಗೆ ಆಶ್ಚರ್ಯವಾಗಿತ್ತು. ಮನೆಯವರನ್ನು ಬಿಟ್ಟು ತನ್ನನ್ನು ಹೋಗಿ ಎನ್ನುತ್ತಿರುವುದನ್ನು ನೋಡಿ. ಆದರೆ ಅದನ್ನು ಕೇಳಿ ಕ್ಲಾರಿಟಿ ಪಡೆದುಕೊಳ್ಳುವ ಮನಸ್ಥಿತಿಯಲ್ಲಿ ಅವನಿರಲಿಲ್ಲ. ಅವರು ಹೇಳಿದ್ದೇ ತಡ. ICU ವಾರ್ಡ್ನ ಒಳಗೆ ನುಗ್ಗಿದನು. ವಾರ್ಡ್ನಲ್ಲಿ ಇದ್ದಂತಹ ವೆಂಟಿಲೇಟರ್ ಅಲ್ಲಿ ಮಲಗಿದ್ದವಳ ಹೃದಯ ಬಡಿದುಕೊಂಡ ಹಾಗೆಲ್ಲ ಶಬ್ದ ಮಾಡುತ್ತಾ ತನ್ನ ಕೆಲಸ ಮಾಡುತ್ತಿತ್ತು. ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿ ಕಣ್ಣು ಮುಚ್ಚಿ ಮಲಗಿದ್ದವಳ ಪಕ್ಕದಲ್ಲಿ ಬಂದು ನಿಂತನು ಸೂರ್ಯ. ತಲೆಗೆ ದೊಡ್ಡದಾಗಿ ಬ್ಯಾಂಡೇಜ್ ಮಾಡಲಾಗಿತ್ತು. ಮೈ ತುಂಬ ಉಪಕರಣಗಳನ್ನು ಹಾಕಿಸಿಕೊಂಡು ಕಣ್ಣು ಮುಚ್ಚಿ ಮಲಗಿದ್ದಳು ಭೂಮಿ. ಅವಳ ಮುಖ ಪೂರ್ತಿ ಗುರುತು ಹಿಡಿಯೋಕ್ಕೂ ಆಗದಷ್ಟು ಕೆಂಪಗೆ ಊದಿಕೊಂಡಿತ್ತು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಸೂರ್ಯನ ಹೃದಯ ಬಡಿತ ಏರಿಳಿಯಿತು. ಭೂಮಿ ಅತಿ ಮೃದುವಾಗಿ ಅವಳ ಹೆಸರನ್ನು ಕರೆದು ಅವಳ ಕೈ ಅದುಮಿದ. ಯಾರೋ ಬಂದ ಹಾಗೆ ಅನಿಸಿದಾಗ ಕಷ್ಟದಿಂದಲೇ ಕಣ್ಣು ಬಿಟ್ಟಳು ಭೂಮಿ. ಕಣ್ಣು ತುಂಬಿಕೊಂಡು ತನ್ನನ್ನೇ ನೋಡುತ್ತಾ ನಿಂತಿದ್ದ ಸೂರ್ಯ ಕಂಡಿದ್ದ. ಅವನನ್ನು ನೋಡಿದ ಕೂಡಲೇ ಅವಳ ಉಸಿರಾಟದಲ್ಲಿ ಏರುಪೇರಾಗಿತ್ತು. ಒಮ್ಮೆಲೆ ವೆಂಟಿಲೇಟರ್ ಜೋರಾಗಿ ಶಬ್ದ ಮಾಡಲು ಶುರುವಾದಾಗ ಸೂರ್ಯನಿಗೆ ಗಾಬರಿಯಾಗಿತ್ತು. ಇದರ ಜೊತೆಗೆ ಭೂಮಿ ಏನನ್ನೋ ಹೇಳುವ ಪ್ರಯತ್ನ ಮಾಡುತ್ತಿರುವುದು ಅವನ ಗಮನಕ್ಕೆ ಬಂದಿತ್ತು. ಭೂಮಿ, ಏನಾಗ್ತಾ ಇದೆ? ಭೂಮಿ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಿಲ್ಲ ಎಂದು ಟೆನ್ಷನ್ನಲ್ಲಿ ಬಡಬಡಾಯಿಸೋಕೆ ಶುರು ಮಾಡಿದ. ಅವನಿಗೆ ಏನು ಮಾಡಬೇಕು ಅನ್ನೋದೇ ತಿಳಿಯುತ್ತಿರಲಿಲ್ಲ. ಅಷ್ಟರಲ್ಲಿ ಅಲ್ಲೇ ಕುಳಿತಿದ್ದ ನರ್ಸ್ ಅವಳ ಸ್ಥಿತಿ ನೋಡಿ ಓಡಿ ಬಂದವರು, ಸರ್, ನಿಮ್ಮನ್ನು ನೋಡಿ ಪೇಷಂಟ್ ಗಾಬರಿ ಆಗ್ತಾ ಇದ್ದಾರೆ ಅಥವಾ ತುಂಬ ಎಕ್ಸೈಟ್ ಆಗ್ತಾ ಇದ್ದಾರೆ. ಪ್ಲೀಸ್ ನೀವಿಲ್ಲಿಂದ ಹೊರಡಿ. ಈಗ ಅವರು ಸಮಾಧಾನದಿಂದ ಇರೋದು ತುಂಬ ಇಂಪಾರ್ಟೆಂಟ್ ಎಂದು ಹೇಳಿ ಭೂಮಿಯ ಕಂಡೀಷನ್ ಚೆಕ್ ಮಾಡಲು ಮುಂದಾದಳು. ಸರಿ, ನಾನು ಹೋಗ್ತೀನಿ. ಪ್ಲೀಸ್ ಅವರಿಗೆ ಟ್ರೀಟ್ ಮಾಡಿ. ಡಾಕ್ಟರ್ನ ಕೂಡ ಕರೀರಿ. ಡಾಕ್ಟರ್ ಅವಶ್ಯಕತೆ ಇತ್ತು ಅಂದರೆ ಕರಿತೀನಿ. ನೀವು ಮೊದಲು ಹೋಗಿ ಸರ್ ಎಂದಾಗ ಅವಸರದಲ್ಲೇ ಅಲ್ಲಿಂದ ಹೊರಗೆ ಬಂದು ವಾರ್ಡಿನ ಹೊರಗೆ ಇದ್ದ ಕುರ್ಚಿ ಒಂದರ ಮೇಲೆ ದೊಪ್ಪೆಂದು ಕುಳಿತಿದ್ದ. ಭೂಮಿ ಹಾಗೆ ರಿಯಾಕ್ಟ್ ಮಾಡುತ್ತಿದ್ದನ್ನು ನೋಡಿ ಅವನ ಕೈಕಾಲುಗಳೇ ಆಡದ ರೀತಿಯಾಗಿತ್ತು. ಮೇ ಬಿ ನಾನು ಅವರಿಗೆ ಹೊಡೆದಿದ್ದನ್ನು ನೆನೆಸ್ಕೊಂಡು ನಾನೇನೋ ತಪ್ಪು ಮಾಡಿಲ್ಲ ಅಂತ ಹೇಳೋಕೆ ಟ್ರೈ ಮಾಡ್ತಾಯಿದ್ರು ಅನಿಸುತ್ತೆ. ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಎಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಕುಳಿತ. ನೋಡುತ್ತಿದ್ದ ಹಾಗೆ 15 ದಿನ ಕಳೆದಿತ್ತು. ಈ 15 ದಿನದಲ್ಲಿ ಪುನಃ ಭೂಮಿಯನ್ನು ನೋಡಲು ಹೋಗಿರಲೇ ಇಲ್ಲ ಸೂರ್ಯ. ತನ್ನನ್ನು ನೋಡಿದ ಕೂಡಲೇ ಅಂದಿನ ದಿನದ ರೀತಿಯೇ ಮತ್ತೆ ಅವಳ ಆರೋಗ್ಯದಲ್ಲಿ ಏರುಪೇರಾಗಿ ಬಿಟ್ಟರೆ ಎನ್ನುವ ಉದ್ದೇಶದಿಂದ ಅವಳು ಪೂರ್ತಿಯಾಗಿ ಹುಷಾರ್ ಆದ ಮೇಲೇನೆ ಅವಳ ಜೊತೆ ಮಾತಾಡೋಣ ಎಂದುಕೊಂಡು ಅವಳನ್ನು ನೋಡಲು ಹೋಗುವವರ ಹತ್ತಿರ ಈಗ ಹೇಗಿದ್ದಾಳೆ ಎಂದು ಕೇಳಿ ತಿಳಿದುಕೊಂಡು ಸುಮ್ಮನಾಗುತ್ತಿದ್ದ. ಅಂದು ಭೂಮಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದರಿಂದ ICU ಇಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಈಗ ಯಾರು ಯಾವಾಗ ಬೇಕಾದರೂ ಹೋಗಿ ಅವಳನ್ನು ನೋಡಿ ಮಾತಾಡಿಸಿಕೊಂಡು ಬರಬಹುದಿತ್ತು. ಹಾಗಾಗಿ
ಮನೆಯವರೆಲ್ಲ ಹೋಗಿ ಅವಳನ್ನು ನೋಡಿ ಮಾತಾಡಿಸಿಕೊಂಡು ಬರುತ್ತಿದ್ದರು. ಭೂಮಿ ಕೂಡ ಅವರು ಕೇಳಿದ ಪ್ರಶ್ನೆಗಳಿಗೆ ಚಿಕ್ಕದಾಗಿ ಆದರೂ ಉತ್ತರಿಸುವಷ್ಟು ಮಾತಾಡುತ್ತಿದ್ದಳು. ಆದರೆ ಇತ್ತ ಕಡೆ ಸೂರ್ಯ ಮಾತ್ರ ಇನ್ನೂ ಅವಳನ್ನು ನೋಡಲು ಹೋಗಲೋ ಬೇಡವೋ ಎನ್ನುವ ಗೊಂದಲದಲ್ಲಿಯೇ ಕುಳಿತಿದ್ದ. ಆಂಟಿ, ಭೂಮಿ ಹೇಗಿದ್ದಾರೆ? ನಾನು ಕೂಡ ಇಲ್ಲೇ ಇದ್ದೀನಿ ಅಂತ ಅವ್ರಿಗೆ ಹೇಳಿದ್ರಾ? ನನ್ನ ಒಳಗೆ ಕಳಿಸಿ ಅಂತ ಅವ್ರು ಹೇಳಿದ್ರಾ? ಆಗಷ್ಟೇ ಭೂಮಿಯನ್ನು ಮಾತಾಡಿಸಿಕೊಂಡು ಹೊರಗೆ ಬಂದ ಸೀತಾ ಅವರ ಬಳಿ ಪ್ರಶ್ನೆ ಕೇಳುತ್ತಿದ್ದ ಸೂರ್ಯ. ಸೂರ್ಯ ಕೂಡ ಹೊರಗಡೆನೇ ಇದ್ದಾನೆ ಅಂತ ಹೇಳಿದೆ ಕಣಪ್ಪ, ಆದರೆ ಅದಕ್ಕವಳು ಏನೂ ಮಾತಾಡಲಿಲ್ಲ ಎಂದು ಹೇಳಿದರೆ ಆತಂಕದ ಗೆರೆಗಳು ಅವನ ಹಣೆಯಲ್ಲಿ ಮೂಡಿದವು. ಹಾಗಿದ್ರೆ ಈಗ ಕೂಡ ನಾನು ಹೋಗೋದು ಬೇಡ್ವಾ ಎಂದು ಬೇಸರದಲ್ಲಿಯೇ ಕೇಳಿದ. ಏನೂ ಆಗಲ್ಲ, ಹೋಗಿ ಮಾತಾಡ್ಸು. ನೀನು ಅವಳ ಮೇಲೆ ಕೈ ಮಾಡಿದ ಕೋಪ ಇನ್ನೂ ಇರಬೇಕು ಅನ್ಸುತ್ತೆ. ಹೋಗಿದ ತಕ್ಷಣ ಕ್ಷಮೆ ಕೇಳಿಬಿಡು, ಆಗ ಅವಳೇ ಸರಿ ಹೋಗ್ತಾಳೆ ಎಂದು ಸಲಹೆ ಕೊಟ್ಟಾಗ ಆಯಿತು ಎನ್ನುವ ರೀತಿ ತಲೆಯಾಡಿಸಿ ವಾರ್ಡಿನ ಒಳಗೆ ನಡೆದನು. ಟೇಬಲ್ ಮೇಲೆ ಇಟ್ಟಿದ್ದ ನೀರನ್ನು ತೆಗೆದುಕೊಳ್ಳಲು ಕೈ ಚಾಚುತ್ತಿದ್ದಳು ಭೂಮಿ. ಆದರೆ ಬಗ್ಗಲು ಆಗದೇ ಇರುವ ಕಾರಣ ಅದು ಅವಳ ಕೈಗೆ ಸಿಗುತ್ತಿರಲಿಲ್ಲ. ಅದನ್ನು ಆಗಷ್ಟೇ ಒಳಗೆ ಬಂದ ಸೂರ್ಯ ಗಮನಿಸಿ ತಾನೇ ತೆಗೆದು ಅವಳ ಮುಂದೆ ಹಿಡಿದನು. ತಲೆ ಎತ್ತಿ ಅವನ ಕಡೆ ನೋಡಿದಳು ಭೂಮಿ. ಇಬ್ಬರ ಕಣ್ಣುಗಳು ಕೆಲವು ಕ್ಷಣ ಬೆರೆತವು. ಅವಳು ತನ್ನನ್ನು ನೋಡಿದ ಕೂಡಲೇ ತುಟಿ ಬೀರಿದ ಸೂರ್ಯ. ಆದರೆ ಭೂಮಿ ನಗಲಿಲ್ಲ. ಕೂಡಲೇ ಅವನಿಂದ ದೃಷ್ಟಿ ತೆಗೆದು ಬೇರೆ ಕಡೆ ಮುಖ ತಿರುಗಿಸಿದಳು. ಭೂಮಿ, ನನ್ನ ಮೇಲಿನ್ನೂ ಕೋಪನಾ ಎಂದು ಮೃದುವಾಗಿಯೇ ಕೇಳಿದ. ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ ಎಂದು ಮಾತಿನಲ್ಲಿ ಹೇಳಿದರೂ ಅವನ ಕಡೆ ನೋಡಿ ಮಾತಾಡಲಿಲ್ಲ. ಬೇರೆ ಯಾರದ್ದೋ ಜೊತೆ ಮಾತಾಡುತ್ತಿರುವಂತೆ ಬೇರೆ ಕಡೆ ನೋಡುತ್ತಾ ಹೇಳಿದಳು. ಮತ್ತ್ಯಾಕೆ ನನ್ನ ಕಡೆ ನೋಡ್ತಾ ಇಲ್ಲ ನೀವು? ಅವಳಿಂದ ಯಾವ ಉತ್ತರವೂ ಬರಲಿಲ್ಲ. ಭೂಮಿ ಪ್ಲೀಸ್, ನನ್ನ ನೋಡ್ಕೊಂಡು ಮಾತಾಡಿ. ಈ ಥರ ಇದ್ದರೆ ನಿಜವಾಗ್ಲೂ ನಂಗೆ ಬೇಜಾರಾಗುತ್ತೆ. ನಾನು ನಿಮಗೆ ಹೊಡೆದಿದ್ದು ತಪ್ಪು ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ಬೇಕಿದ್ರೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ ಎಂದು ಪ್ರಾಮಾಣಿಕವಾಗಿ ಕ್ಷಮೆ ಕೇಳಿದ. ನೋಡಿ ಸೂರ್ಯ, ನೀವು ನನಗೆ ಹೊಡೆದಿದ್ದು ಬೇಜಾರಿಲ್ಲ. ನಾನು ನಿಮ್ಮ ಹಿಂದೆ ಪ್ರೀತಿ ಮಾಡಿ ಅಂತ ಅಲ್ದಾಗ ನೀವು ಪ್ರತಿ ಸಲ ನನ್ನ ರಿಜೆಕ್ಟ್ ಮಾಡುವಾಗಲೂ ಇಷ್ಟೊಂದು ಬೇಜಾರು ಆಗಲೇ ಇಲ್ಲ. ಆದರೆ ನಿಮ್ಮನ್ನು ಪಡ್ಕೊಳ್ಳೋಕ್ಕೋಸ್ಕರ ಒಂದು ಮಗುನ ಸಾಯಿಸೋ ಅಂತ ಕೀಳ್ಮಟ್ಟಕ್ಕೆ ಇಳಿತೀನಿ ಅಂತ ನಿಮಗನ್ನಿಸ್ತಲ್ಲ, ಆಗಲೇ ನಿಮ್ಮ ಜೀವನದಲ್ಲಿ ನನಗೆಂಥ ಸ್ಥಾನ ಕೊಟ್ಟಿದ್ದೀರಾ, ನನ್ನ ಮೇಲೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಾ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಯಿತು. ಒಬ್ಬರು ನಮ್ಮನ್ನು ಇಷ್ಟ ಇಲ್ಲ ಅಂತ ಪ್ರತಿ ಸಾರಿ ದೂರ ಇಡುವಾಗಲೂ ಇಲ್ಲ ನನಗೆ ಅವರೇ ಬೇಕು ಅಂತ ಅವ್ರ ಹಿಂದೆ ಅಲಿತಿದ್ದು ತಪ್ಪು ಅನ್ನೋದು ಈಗ ನನಗೆ ಅರ್ಥ ಆಗಿದೆ. ಇನ್ಮೇಲೆ ನನ್ನಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಿಮಗಿಷ್ಟ ಬಂದವ್ರ ಜೊತೆ ಇಷ್ಟ ಬಂದ ಹಾಗೆ ನಿಮ್ಮ ಪಾಡಿಗೆ ನೀವಿರ್ಬೋದು ಎಂದು ಗಂಭೀರವಾಗಿಯೇ ಹೇಳಿದಳು. ನಂತರ ಮತ್ತೆ ಅವಳೇ ಮಾತು ಮುಂದುವರಿಸಿ, ಹಾಗೆ ಇನ್ನೊಂದು ವಿಷಯ, 15 ದಿನದಿಂದ ನನ್ನ ಸಲುವಾಗಿ ಇಲ್ಲೇ ಇದ್ದೀರಾ ಅನ್ನೋದು ಗೊತ್ತಾಯಿತು. ನನ್ನ ನೋಡ್ಕೊಳ್ಳೋಕ್ಕೆ ಇಲ್ಲಿ ತುಂಬ ಜನ ಇದ್ದಾರೆ. ನೀವು ನನಗೋಸ್ಕರ ಕೆಲಸ ಕಾರ್ಯ ಬಿಟ್ಟು ಇಲ್ಲಿರೋದು ಬೇಡ. ಆದರೆ ಭೂಮಿ, ನನ್ನ ಮಾತು ಕೇಳಿ, ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಎಂದು ಅವಳನ್ನು ಕನ್ವಿನ್ಸ್ ಮಾಡಲು ಹೊರಟವನನ್ನು ತನ್ನ ಕೈಗೆತ್ತಿ ಅರ್ಥಕ್ಕೆ ತಡೆದವಳು, ಬೇಡ ಸೂರ್ಯ, ನೀವು ನನಗೆ ಯಾವ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಕೂಡ ಇಲ್ಲ. ನನಗೆ ಮತ್ತೆ ಮತ್ತೆ ಇದೇ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್, ನಂಗೆ ತುಂಬ ತಲೆ ನೋಯ್ತಾ ಇದೆ. ನಾನು ಸ್ವಲ್ಪ ಹೊತ್ತು ಮಲಗಬೇಕು ಎಂದು ಹೇಳಿ ಅವನಿಗೆ ಬೆನ್ನು ಮಾಡಿ ಅವನು ಅಲ್ಲೇ ನಿಂತಿದ್ದಾನೆ ಅನ್ನೋದನ್ನು ನಿರ್ಲಕ್ಷಿಸಿ ಮತ್ತೊಂದು ಕಡೆ ತಿರುಗಿ ಮಲಗಿದಳು. ಭೂಮಿಯ ಈ ರೀತಿಯ ವರ್ತನೆಯನ್ನು ನೋಡಿ ಸೂರ್ಯನಿಗೆ ಬೇಸರವಾದರೂ ಬೇಸರವೇನೂ ಆಗಲಿಲ್ಲ. ಅವಳು ಹಾಗೆ ನಡೆದುಕೊಳ್ಳಲು ನೇರ ಕಾರಣ ತಾನೇ ಎನ್ನುವುದು ಗೊತ್ತಿದ್ದರಿಂದ ಅವಳ ಕೋಪವನ್ನು ಕಮ್ಮಿ ಮಾಡಿ ಅವಳಿಗೆ ಸಮಾಧಾನ ಮಾಡಬೇಕು. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ನಂತರ ತನ್ನ ಪರಿಸ್ಥಿತಿ ಹಾಗೂ ಮನಸ್ಥಿತಿ ಹೇಗಿತ್ತು ಎನ್ನುವುದನ್ನು ಹೇಳಿ ಅರ್ಥ ಮಾಡಿಸಬೇಕು ಎಂದುಕೊಂಡನು ಸೂರ್ಯ. 3 ದಿನ ಕಳೆಯುತ್ತಿದ್ದ ಹಾಗೆ ಹಾಸ್ಪಿಟಲ್ನಲ್ಲಿ ಇದ್ದು ಬೇಸರವಾಗಿತ್ತು ಭೂಮಿಗೆ. ಆದಷ್ಟು ಬೇಗ ಇಲ್ಲಿಂದ ಹೋಗಿಬಿಟ್ಟರೆ ಸಾಕು ಎಂದುಕೊಳ್ಳುತ್ತಿದ್ದಳು.
ಅಮ್ಮ, ಹಾಸ್ಪಿಟಲ್ನಲ್ಲಿದ್ದು ಬೇಜಾರಾಗಿದೆ. ನಾನೀಗ ಹುಷಾರಾಗಿದ್ದೀನಿ ಅಲ್ವಾ? ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗಮ್ಮ ಪ್ಲೀಸ್ ಎಂದು ತಿನ್ನಿಸುತ್ತಿದ್ದ ಮಾಧವಿಯವರ ಬಳಿ ಗೋಗರೆದಳು ಭೂಮಿ. ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಭೂಮಿ. ಡಿಸ್ಚಾರ್ಜ್ ಮಾಡೋ ಹಾಗಿದ್ರೆ ಡಾಕ್ಟರೇ ಹೇಳ್ತಾರೆ. ಈಗ ಸುಮ್ಮನೆ ತಿನ್ನು ಎಂದು ಗದರಿದಂತೆಯೇ ಹೇಳಿದರು. ಅಮ್ಮ ಪ್ಲೀಸ್ ಅಮ್ಮ, ಬೇಕಿದ್ರೆ ಮನೇಲೇ ಇದ್ದು ರೆಸ್ಟ್ ಮಾಡ್ತೀನಿ. 2 ದಿನಕ್ಕೊಂದು ಸಾರಿ ಹಾಸ್ಪಿಟಲ್ಗೆ ಬಂದು ಹೋಗಿ ಮಾಡ್ತೀನಿ. ಪ್ಲೀಸ್ ಡಿಸ್ಚಾರ್ಜ್ ಮಾಡೋಕ್ಕೆ ಹೇಳು ಡಾಕ್ಟರ್ಗೆ. ಅಣ್ಣ ನೀನಾದರೂ ಹೇಳು ಪ್ಲೀಸ್ ಎಂದು ಆಯುಷ್ ಹತ್ತಿರ ಕೂಡ ಕೇಳಿದಳು. ವಾರ್ಡಿನ ಬಾಗಿಲ ಬಳಿ ಕೈ ಕಟ್ಟಿ ನಿಂತು ಅವಳು ಹೇಳೋದನ್ನೇ ಕೇಳುತ್ತಾ ನಿಂತಿದ್ದ ಸೂರ್ಯ. ಸರಿ ಭೂಮಿ, ಡಾಕ್ಟರ್ ರೌಂಡ್ಸ್ಗೆ ಬಂದಮೇಲೆ ಕೇಳ್ತೀನಿ. ಅವರು ಡಿಸ್ಚಾರ್ಜ್ ಮಾಡ್ತೀವಿ ಅಂದರೆ ಹೋಗೋಣ ಎಂದು ಒಪ್ಪಿಕೊಂಡಾಗ ಭೂಮಿಗೆ ಖುಷಿಯಾಗಿತ್ತು. ಹೇಗೂ ನಮ್ಮ ಮನೆಗೂ ಇಲ್ಲಿಗೂ ತುಂಬ ಹತ್ರನೇ ಆಗುತ್ತೆ. ಏನಾದರೂ ತೊಂದರೆ ಆದರೆ ಬೇಗನೆ ಹಾಸ್ಪಿಟಲ್ಗೆ ಬರ್ಬೋದು. ತೊಂದರೆ ಏನೂ ಆಗಲ್ಲ. ಡಿಸ್ಚಾರ್ಜ್ ಮಾಡಿಸು ಮಾಧವಿ ಎಂದು ಸೀತಾ ಅವರು ಕೂಡ ಹೇಳಿದರು. ಇಲ್ಲ ಆಂಟಿ, ಇಷ್ಟು ದಿನ ನಿಮಗೆ ಹೊರೆಯಾಗಿದ್ದಿದ್ದೇ ಸಾಕು. ಇನ್ಮೇಲೆ ನಮ್ಮನೆಗೇನೆ ಹೋಗ್ತೀನಿ ನಾನು. ಈಗ ಎಲ್ಲ ಸಮಸ್ಯೆನೂ ಪರಿಹಾರ ಆಯಿತು ಅಲ್ವಾ? ಈಗ ನನ್ನ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಬಚ್ಚಿಟ್ಕೊಂಡು ಬದುಕೋ ಅವಶ್ಯಕತೆ ಇನ್ಮೇಲಿಲ್ಲ. ಜೊತೆಗೆ ದೊಡ್ಡಮ್ಮನಿಗೂ ನಾನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿದೆಯಲ್ಲ, ನನ್ನನ್ನು ಮತ್ತೆ ಮನೆಗೆ ಸೇರಿಸೋಕೆ ಅವರು ಅಡ್ಡಿ ಮಾಡಲ್ಲ. ಇಷ್ಟು ದಿನ ನಿಮ್ಮ ಮಗಳಿಗಿಂತ ತುಂಬ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದೀರಾ. ಇದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಎಂದು ಸೀತಾ ಅವರಿಗೆ ಕೈ ಮುಗಿದು ಹೇಳಿದಳು. ಪುಟಾಣಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನೀನು ನನ್ನ ಮಗಳ ಹಾಗಲ್ಲ. ನೀನು ಕೂಡ ನನ್ನ ಮಗಳೇನೆ. ಈಗ ನಿನ್ನ ನಾನು ಎಲ್ಲಿಗೂ ಕಳಿಸಲ್ಲ. ನಿಮ್ಮ ಮನೆಗೆ ಇನ್ನು ಸ್ವಲ್ಪ ದಿನ ಬಿಟ್ಟು ಹೋಗುವಂತೆ ಈಗ ನಮ್ಮನೇಲೇ ಇರಬೇಕು ನೀನು ಎಂದರು. ಬೇಡ ಸೀತಾ, ಇಷ್ಟು ದಿನ ಇವಳು ಇಲ್ಲದೆ ಮನೆಯೇ ಆಗಿರಲಿಲ್ಲ. ಇಷ್ಟು ದಿನ ಇವಳನ್ನು ಬಿಟ್ಟಿದ್ದು ಸಾಕು. ಇನ್ಮೇಲೆ ಇವಳನ್ನು ಬಿಟ್ಟಿರೋಕ್ಕಾಗಲ್ಲ. ನನಗಂತೂ ಇವಳು ಯಾವಾಗ ಮತ್ತೆ ಮನೆಗೆ ವಾಪಸ್ ಬರ್ತಾಳೋ ಅನ್ನಿಸ್ಬಿಟ್ಟಿತ್ತು. ಅದಕ್ಕೆ ಈಗ ನಮ್ಮ ಮನೆಗೇನೆ ಕರ್ಕೊಂಡು ಹೋಗ್ತೀನಿ. ಹಾಗಂತ ಅಲ್ಲಿಗೆ ಬರೋದೇ ಇಲ್ಲ ಅಂತಲ್ಲ. ಹುಷಾರಾದ್ಮೇಲೆ ಆಗಾಗ ಬಂದು ಹೋಗಿ ಮಾಡ್ತಾಳೆ, ಚಿಂತೆ ಮಾಡಬೇಡ ಎಂದು ಮಾಧವಿಯವರು ಸೀತಾ ಅವರಿಗೆ ಸಮಾಧಾನ ಮಾಡಿದಾಗ ಹೆಚ್ಚಿಗೆ ಏನು ಮಾತಾಡಲು ಹೋಗದೆ ಸುಮ್ಮನಾಗಲೇಬೇಕಾಗಿತ್ತು ಸೀತಾ ಅವರು. ಆದರೆ ಭೂಮಿ ಪುನಃ ತನ್ನ ಮನೆಗೆ ಹೋಗುತ್ತೀನಿ ಅಂದಿದ್ದನ್ನು ಕೇಳಿ ಸೂರ್ಯನಿಗೆ ಬೇಸರವಾಯಿತು. ಇನ್ನು ಮುಂದೆ ಪ್ರತಿದಿನ ಅವಳನ್ನು ನೋಡುವ ಅವಕಾಶ ಕೂಡ ಸಿಗಲ್ಲ ಎಂದು ನೊಂದುಕೊಂಡನು. ಅದೇ ಬೇಸರದಲ್ಲಿ ಅವಳ ಕಡೆ ನೋಡಿದ. ಆದರೆ ಭೂಮಿ ಸೂರ್ಯನ ಕಡೆ ನೋಡಲಿಲ್ಲ. ನಂತರ ಭಾರವಾದ ಉಸಿರು ದಬ್ಬಿ ಅಲ್ಲಿಂದ ಹೊರನಡೆದ. ಯಾಕೋ ಸೂರ್ಯ, ಅರ್ಜೆಂಟಾಗಿ ಬರೋಕೆ ಹೇಳಿದ್ದು? ಕಾಫಿ ಶಾಪ್ ಒಂದರ ಟೇಬಲ್ ಮೇಲೆ ಕುಳಿತುಕೊಳ್ಳುತ್ತಾ ಕೇಳಿದ ಸಾಮ್ರಾಟ್. ಭೂಮಿಯವರಿಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆ ಕಣೋ. ನನ್ನ ಜೊತೆ ಮುಖಕ್ಕೆ ಮುಖ ಕೊಟ್ಟು ಸಹ ಮಾತಾಡ್ತಾ ಇಲ್ಲ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ನಾನಿದ್ದ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ನೇರವಾಗಿ ಅವ್ರ ಮನೆಗೇನೆ ಹೋಗ್ತಾ ಇದ್ದಾರೆ. ಮಾತಾಡೋಕ್ಕೂ ಅವಕಾಶ ಸಿಗಲ್ಲ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಪ್ಲೀಸ್ ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಹೇಳೋ ಎಂದು ಮುಖ ಇಳಿ ಬಿಟ್ಟುಕೊಂಡೇ ಹೇಳಿದ ಸೂರ್ಯ. ಇದೊಳ್ಳೆ ಕತೆ ಆಯಿತು ಕಣೋ ನಿಂದು. ನಿನ್ನ ಹುಡುಗಿನ ಸಮಾಧಾನ ಹೇಗೆ ಮಾಡೋದು ಅಂತ ನನ್ನ ಕೇಳಿದರೆ ನಾನೇನು ಹೇಳಿ? ಅದರಲ್ಲೂ ಆ ಜನ್ಮ ಬ್ರಹ್ಮಚಾರಿ ಥರ ಇರೋ ನನ್ನ ಹತ್ರ ಐಡಿಯಾ ಕೇಳ್ತಾ ಇದೆಯಲ್ಲ. ಇನ್ಫ್ಯಾಕ್ಟ್ 2 ಸಾರಿ ಲವ್ ಎಕ್ಸ್ಪೀರಿಯನ್ಸ್ ಆಗಿರೋ ನಿನ್ನ ಹತ್ರ ನಾನೇ ಕೆಲವು ಟಿಪ್ಸ್ ಕೇಳೋಣ ಅಂತ ಇದ್ದೆ ಗೊತ್ತಾ ಎಂದು ನಗುತ್ತಾ ಹೇಳಿದರೆ ಅವನನ್ನೇ ಗುರಾಯಿಸಿದ ಸೂರ್ಯ. ನಾನಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ತಮಾಷೆ ಮಾಡ್ತೀಯಲ್ಲ ಸಾಮ್ರಾಟ್. ತಲೆ ಕೆಟ್ಟು ಗೊಬ್ಬರ ಆಗ್ತಿದೆ ಕಣೋ. ಪ್ಲೀಸ್ ಹೆಲ್ಪ್ ಮಾಡು ಎಂದು ಗೋಗರೆದ. ಒಂದು ಕೆಲಸ ಮಾಡೋ, ನೇರವಾಗಿ ಅವ್ರ ಮನೆಯವ್ರ ಹತ್ರನೇ ನೀನು ಪ್ರೀತಿ ಮಾಡ್ತಾ ಇರೋ ವಿಷಯ ಹೇಳಿ, ಜೊತೆಗೆ ಅಲ್ಲೇ ಸಾರಿ ಕೂಡ ಕೇಳಿ ಭೂಮಿನ ಮದುವೆ ಮಾಡಿ ಕೊಡಿ ಅಂತ ಕೇಳಿಬಿಡು. ಈಗ ಕೋಪ ಇದ್ರೂ ನಿನ್ನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಸೊ ಮನೆಯವರು ಒಪ್ಪಿಕೊಂಡ ತಕ್ಷಣ ಅವರು ಕೂಡ ಹಳೇದನ್ನೆಲ್ಲ ಮರೆತು ನಿನ್ನ ಕ್ಷಮಿಸ್ಬಿಡ್ತಾರೆ ಎಂದನು. ಅವರನ್ನು ಸಮಾಧಾನ ಮಾಡೋಕ್ಕೂ ಮೊದಲೇ ಹಾಗವ್ರ ಮನೆಯವ್ರ ಹತ್ರ ಹೇಳಿದರೆ ಈಗ ನನ್ನ ಮೇಲಿರೋ ಕೋಪಕ್ಕೆ ನನಗಿವರು ಇಷ್ಟ ಇಲ್ಲ, ನಾನು ಯಾರನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳಿದರೂ ಆಶ್ಚರ್ಯ ಇಲ್ಲ. ಬೇರೆ ಏನಾದರೂ ಐಡಿಯಾ ಇದ್ದರೆ ಹೇಳು.
ಈ ಕಾಲೇಜ್ ಹುಡುಗರೆಲ್ಲ ತಾವು ಪ್ರೀತಿ ಮಾಡೋ ಹುಡುಗಿ ಕೋಪ ಮಾಡಿಕೊಂಡಾಗ ಅಥವಾ ಪ್ರೀತಿನ ಒಪ್ಕೊಳ್ದೇ ಇದ್ದಾಗ ಅವ್ರ ಹಿಂದೆ ಮುಂದೆ ಸುತ್ತಿ ಅವರನ್ನು ಪೀಡಿಸ್ತಾರಲ್ಲ, ಆ ಥರ ನೀನು ಕೂಡ ಲವ್ವರ್ ಬಾಯ್ ಆಗಿಬಿಡು. ಅವರು ಕ್ಷಮಿಸೋವರೆಗೂ ಭೂಮಿ ಹಿಂದೆ ಮುಂದೆನೇ ಸುತ್ತು. ಹೇಗೂ ಅವ್ರು ಕೂಡ ಈಗಷ್ಟೇ ಕಾಲೇಜ್ ಮುಗಿಸಿರೋದ್ರಿಂದ ಅವ್ರ ಮೈಂಡ್ಸೆಟ್ ಕೂಡ ಅದೇ ರೀತಿ ಇರುತ್ತೆ. ಈ ಐಡಿಯಾ ಪಕ್ಕಾ ವರ್ಕೌಟ್ ಆಗ್ಬೋದು ಅನಿಸುತ್ತೆ, ಟ್ರೈ ಮಾಡೋ ಎಂದು ಮತ್ತೆ ಹೇಳಿ ನಕ್ಕರೆ ಸೂರ್ಯನಿಗೆ ಕೋಪ ಬಂದಿತ್ತು. ಸಾಮ್ರಾಟ್, ಬಿ ಸೀರಿಯಸ್. ನೀನೇನಾದರೂ ನನ್ನ ಸಿಚುವೇಶನ್ನಲ್ಲಿ ಇದ್ದಿದ್ರೆ ಆಗ ನನ್ನ ಕಷ್ಟ ಏನು ಅನ್ನೋದು ಅರ್ಥ ಆಗ್ತಾ ಇತ್ತು ಎಂದು ಮುಖ ತಿರುಗಿಸಿ ಕುಳಿತ. ನಿನ್ನೆ 2 ಸ್ಟೋರಿ ನೋಡಿನೇ ನನಗೆ ಪ್ರೀತಿ ಮೇಲೆ ಮದುವೆ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ಜೀವನ ಪೂರ್ತಿ ಹೀಗೆ ಎದುರು ಮದುವೆ ಮಾತ್ರ ಆಗಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ನಾನು ಎಂದು ರೋಸಿ ಹೋದವನ ಹಾಗೆ ಹೇಳಿದ. ಅಂಥ ಹುಡುಗಿ ಇನ್ನೂ ನಿನ್ನ ಜೀವನದಲ್ಲಿ ಬಂದಿಲ್ವಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ. ದೇವರು ನಿಂಗೂ ಕೂಡ ಒಂದು ಜೋಡಿ ರೆಡಿ ಮಾಡಿ ಇಟ್ಟಿರ್ತಾನೆ. ಅವರು ಸಿಕ್ಕಿದ ಮೇಲೂ ಇದೇ ಮಾತು ಹೇಳು, ಆಗ ಒಪ್ಕೋತೀನಿ ಗೆಂದನು ಸೂರ್ಯ. ಅದಕ್ಕೆಲ್ಲ ಇನ್ನೂ ತುಂಬ ಟೈಮ್ ಇದೆ, ಮೊದಲು ಕಾಫಿ ಕುಡಿ ಎಂದು ಆಗಷ್ಟೇ ವೇಟರ್ ತಂದಿಟ್ಟು ಹೋದ ಕಾಫಿಯನ್ನು ಕುಡಿಯುತ್ತಾ ಹೇಳಿದ. ನಂತರ ಇಬ್ಬರೂ ಕೂಡ ಅದು ಇದು ಎಂದು ಬೇರೆ ವಿಷಯಗಳ ಬಗ್ಗೆ ಮಾತಾಡಿ ಸ್ವಲ್ಪ ಹೊತ್ತಿನ ನಂತರ ಹೊರಡಲು ಸಿದ್ಧವಾದರು. ಸೂರ್ಯ, ಮನಸ್ಸಲ್ಲಿ ನಿನ್ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ನಿನ್ಮೇಲೆ ಜಾಸ್ತಿ ದಿನ ಕೋಪ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಕಣೋ ಅವರಿಗೆ. ಬಟ್ ಎಲ್ಲ ಸರಿ ಹೋಗಬೇಕು ಅಂದರೆ ಅವರಿಗೂ ಸ್ವಲ್ಪ ಟೈಮ್ ಕೊಡು, ಆಮೇಲೆ ಎಲ್ಲ ಅದಾಗಿ ಅದೇ ಸರಿ ಹೋಗುತ್ತೆ ಎಂದು ಅವನನ್ನು ಅಪ್ಪಿ ನುಡಿದು ಅಲ್ಲಿಂದ ಹೊರಟಿದ್ದ ಸಾಮ್ರಾಟ್. ಭೂಮಿ ಇಷ್ಟಪಟ್ಟ ಹಾಗೆ ಅವಳನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದಿದ್ದರು. ದಿಂಬಿಗೆ ಹೊರಗಿದಂತೆ ಕುಳಿತು ತನ್ನ ಎದುರು ಇರುವ ಗೋಡೆಯನ್ನೇ ದಿಟ್ಟಿಸುತ್ತಾ ಕುಳಿತಿದ್ದ ಭೂಮಿಯ ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು. ಆದರೆ ಅದರ ಕಡೆ ಅವಳ ಗಮನವೇ ಇರಲಿಲ್ಲ. ಯಾರೋ ಬಂದು ತನ್ನ ಭುಜದ ಮೇಲೆ ಕೈ ಇಟ್ಟಂತೆ ಭಾಸವಾದಾಗ ತಿರುಗಿ ನೋಡಿದಳು. ಅಲ್ಲಿ ಮಾನ್ಯ ನಿಂತಿದ್ದಳು. ಆಗ ಕೂಡಲೇ ತನ್ನ ಕಣ್ಣನ್ನು ಒರೆಸಿಕೊಂಡು ಕಾಲನ್ನು ಮಡಚಿದಳು. ಅವಳಿಗೆ ಕುಳಿತುಕೊಳ್ಳಲು ಜಾಗ ಬಿಡುವಂತೆ. ಯಾಕೆ ಭೂಮಿ ಕಣ್ಣಲ್ಲಿ ನೀರು? ಅವ್ರ ನೆನಪಿಗೆ ಮನಸ್ಸು ಭಾರವಾಗ್ತಿದ್ಯಾ? ಅವರನ್ನು ನೋಡಿದೆ, ಅವ್ರ ಜೊತೆ ಮಾತಾಡಿದೆ, ನಿನಗೆ ಇರೋದಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದರೂ ಬೇಕು ಅಂತ ನಿನಗೆ ನೀನೇ ಶಿಕ್ಷೆ ಕೊಟ್ಕೊತಿರೋದಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆಯಾ ಎಂದು ಕೇಳಿದ ಮಾನ್ಯಾಳ ಮಾತಿಗೆ ಆಶ್ಚರ್ಯದಿಂದ ಅವಳ ಕಡೆ ನೋಡಿದಳು ಭೂಮಿ. ಅದಕ್ಕೆ ಈ ವಿಷಯ ನಿಮಗೆ ಹೇಗೆ ಎಂದು ಗೊಂದಲದಲ್ಲೇ ಕೇಳಿದಳು. ತಾನು ಸೂರ್ಯನ ಬಗ್ಗೆ ಹೇಳಿಲ್ಲದೆ ಇದ್ದರೂ ಮಾನ್ಯಾಗೆ ಹೇಗೆ ತಿಳಿಯಿತು ಎನ್ನುವ ಗೊಂದಲವಿತ್ತು ಅವಳ ಕಣ್ಣಲ್ಲಿ. ನನಗೆಲ್ಲ ವಿಷಯ ಗೊತ್ತು ಭೂಮಿ, ಆದರೆ ನಿನಗೆ ಗೊತ್ತಾಗಬೇಕಾಗಿರೋ ಒಂದು ವಿಷಯ ಬಾಕಿ ಇದೆ. ಇಷ್ಟು ದಿನ ಯಾವ ಪ್ರೀತಿಗೋಸ್ಕರ ಹಂಬಲಿಸ್ತಿದ್ದೋ ಆ ಪ್ರೀತಿ ನಿನಗೆ ಸಿಕ್ಕಿದೆ ಭೂಮಿ. ಸೂರ್ಯ ಅವರು ಕೂಡ ನಿನ್ನ ಪ್ರೀತಿನ ಒಪ್ಕೊಂಡಿದ್ದಾರೆ. ಈ ವಿಷಯನ ನಿನಗೆ ಹೇಳೋ ಪ್ರಯತ್ನ ಮಾಡ್ತಾಯಿದ್ರು ಅವರು. ಆದರೆ ನೀನೇ ಅವ್ರ ಮೇಲಿನ ಕೋಪಕ್ಕೆ ಅವ್ರ ಮುಖಕ್ಕೆ ಮುಖ ಕೊಟ್ಟು ಕೂಡ ಮಾತಾಡ್ತಾ ಇದ್ದಿದ್ದು. ಅವ್ರು ಮಾಡಿದ ತಪ್ಪು ಅಂತ ನನಗೂ ಗೊತ್ತು. ಆದರೆ ಅವ್ರು ಮಾಡಿರೋದು ಕ್ಷಮಿಸೋಕ್ಕೆ ಆಗದೆ ಇರುವಂತಹ ತಪ್ಪಲ್ವಲ್ಲ. ಅವರು ಕೂಡ ಪರಿಸ್ಥಿತಿಯ ಕೈಗೊಂಬೆಯಾಗಿ ಹೀಗೆಲ್ಲ ನಡ್ಕೊಂಡ್ರು. ಇದಕ್ಕೆ ನಿನ್ನ ಹತ್ರ ಕ್ಷಮೆ ಕೂಡ ಕೇಳಿದ್ದಾರೆ ಅಲ್ವಾ? ಕೊನೆಯದಾಗಿ ಒಂದು ಕಡೆ ಅವಕಾಶ ಕೊಡ್ಬೋದು ಅಲ್ವಾ ಭೂಮಿ? ಅವ್ರು ನನ್ನ ಪ್ರೀತಿನ ಒಪ್ಕೊಂಡಿದ್ದಾರೆ ಅನ್ನೋದು ನನಗೂ ಗೊತ್ತು ಅದಕ್ಕೆ ಎಂದಳು ಯಾವುದೇ ಏರಿಳಿತವಿಲ್ಲದ ಧ್ವನಿಯಲ್ಲಿ. ಆದರೂ ಯಾಕೆ ಅವರಿಂದ ದೂರ ಇರೋ ನಿರ್ಧಾರಕ್ಕೆ ಬಂದಿದೆಯಾ? ಆದರೆ ಅವ್ರು ನನ್ನ ಮೇಲೆ ಇರೋ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ ಎಂದಾಗ ಮಾನ್ಯಾಳ ಹುಬ್ಬುಗಳು ಗಂಟಾದವು. ಅಂದರೆ ಏನು ನಿನ್ನ ಮಾತಿನರ್ಥ? ನಾನು ಏನೂ ತಪ್ಪು ಮಾಡಿಲ್ಲ ಅನ್ನೋದು ಅವರಿಗೆ ಗೊತ್ತಾದ ಮೇಲೆ ಏನೂ ತಪ್ಪೇ ಮಾಡದೇ ಇರೋ ಭೂಮಿ ಕೊಡದೆ ಅನ್ನೋ ಗಿಲ್ಟ್ ಅವರಿಗೆ ಕಾಡ್ತಾ ಇದೆ. ಅದಕ್ಕೆ ಇದೇ ಕಾರಣಕ್ಕೆ ನನ್ನ ಪ್ರೀತಿನ ಒಪ್ಕೊಂಡು ಅವ್ರ ಗಿಲ್ಟ್ ಕಮ್ಮಿ ಮಾಡ್ಕೊಳ್ಳೋ ಉದ್ದೇಶ ಅವ್ರದ್ದು. ನೀವೇ ಯೋಚನೆ ಮಾಡಿ, ಇಷ್ಟು ದಿನ ಜೊತೆಗಿದ್ದರೂ ಆಗದೆ ಇರೋ ಪ್ರೀತಿ ಈಗ ಮೂಡಿದೆ ಅಂದರೆ ಅದನ್ನು ಹೇಗೆ ನಂಬಲಿ ನಾನು? ಪ್ರೀತಿ ಅಂದರೆ ಯಾವುದೋ ಅನಿವಾರ್ಯತೆಗೋ ಅಗತ್ಯಕ್ಕೋ ಅವಶ್ಯಕತೆಗೋ ಹುಟ್ಟೋದಲ್ಲ, ಅದು ಮನಸ್ಸಿಂದ ಹುಟ್ಟಬೇಕು. ಈಗ ನನ್ನ ಮೇಲಿನ ಕನಿಕರದಿಂದ ಪ್ರೀತಿ ಒಪ್ಕೊಂಡು ನನ್ನ ಜೊತೆ ಇಷ್ಟ ಇಲ್ಲದೆ ಕಷ್ಟಪಟ್ಟು ಜೀವನ ಮಾಡೋ ಪರಿಸ್ಥಿತಿ ಅವ್ರಿಗೆ ಬರೋದು ಬೇಡ.
ಅವ್ರ ಮನಸ್ಸಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಆದರೂ ನನಗೆ ಜಾಗ ಕೊಟ್ಟಿದ್ದಾರೆ, ಅಷ್ಟೇ ಸಾಕು ನನಗೆ. ಎಲ್ರಿಗೂ ಅವ್ರವ್ರ ಜೀವನನ ಸ್ವಾತಂತ್ರ್ಯವಾಗಿ ಜೀವಿಸೋ ಹಕ್ಕಿದೆ. ಇಷ್ಟು ದಿನ ನನ್ನ ಪ್ರೀತಿ ಮಾಡಲೇಬೇಕು ಅಂತ ಅವ್ರ ಮೇಲೆ ಒತ್ತಡ ಏರಿದ್ದು ಸಾಕು ಅನ್ನಿಸ್ತು. ಅದಕ್ಕೆ ಇನ್ಮೇಲೆ ಅವ್ರ ಪಾಡಿಗೆ ಅವರನ್ನು ಬಿಟ್ಟು ಅವರಿಂದ ದೂರನೇ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅವರಿಗೆ ಕಡೆವರೆಗೂ ಒಬ್ಬಂಟಿಯಾಗೇ ಇರಬೇಕು ಅನ್ನೋ ಆಸೆ ಇದ್ದರೆ ಇರಲಿ ಬಿಡಿ ಎಂದು ಕೆನ್ನೆ ಮೇಲೆ ಹರಿದ ಕಣ್ಣೀರನ್ನು ಒರೆಸಿಕೊಂಡಳು. ಭೂಮಿ, ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆದರೆ ನೀನು ಯೋಚನೆ ಮಾಡೋ ರೀತಿ ಯಾವುದೂ ಇಲ್ಲ ಕಣೋ. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆಯೇ ಒಬ್ಬರ ಮೇಲೆ ಪ್ರೀತಿ ಆಗಿರುತ್ತೆ. ಆ ಪ್ರೀತಿ ನಮ್ಮವರಿಗೆ ಏನಾದರೂ ಆದಾಗಲೇ ಅದು ಹೊರಗೆ ಬರೋದು. ಅದೇ ರೀತಿ ಸೂರ್ಯ ಅವ್ರ ವಿಷಯದಲ್ಲೂ ನಡೆದಿರೋದಷ್ಟೆ. ಇಷ್ಟು ದಿನ ನೀನು ಜೊತೆಯಲ್ಲಿದ್ದಾಗ ಅವರಿಗೆ ನಿನ್ನ ಮೇಲೆ ಪ್ರೀತಿ ಆಗಿರೋದು ಗೊತ್ತೇ ಆಗಿಲ್ಲ. ಹಾಗೆ ನೀನು ಇನ್ನೊಂದು ವಿಷಯ ಕೂಡ ಅರ್ಥ ಮಾಡ್ಕೋ ಭೂಮಿ. ಮನಸ್ಸು ಒಬ್ಬರನ್ನ ತನ್ನವರು ಅಂತ ಒಪ್ಕೊಂಡಾಗಲೇ ಅವ್ರ ಮೇಲೆ ಅಧಿಕಾರದಿಂದ ಒಡೆಯೋ ಅಷ್ಟು ಕೋಪ ಬರೋದು. ಆವತ್ತು ಸೂರ್ಯ ಕೂಡ ಅದೇ ಅಧಿಕಾರದ ಮೇಲೇ ನಿನ್ನ ಮೇಲೆ ಕೈ ಮಾಡಿರೋದು ಅಂತ ನನಗನ್ಸುತ್ತೆ. ನಿನ್ನ ತಪ್ಪು ಕಲ್ಪನೆಯಿಂದ ಸೂರ್ಯ ಅವ್ರ ಪ್ರೀತಿ ಮೇಲೆ ಅನುಮಾನ ಪಡಬೇಡ ಭೂಮಿ. ಯಾಕಂದರೆ ಈಗಾಗಲೇ ಪ್ರೀತಿ ಕಳ್ಕೊಂಡು ಯಾರೂ ಬೇಡ ಯಾವುದೂ ಬೇಡ ಅಂತ ಬದುಕ್ತಿದ್ದವ್ರ ಮನಸ್ಸಲ್ಲಿ ಪ್ರೀತಿಯ ಸಸಿ ನೆಟ್ಟು ಮರವಾಗಿ ಮಾಡಿರೋಳು ನೀನೇ. ಈಗ ಹೆಮ್ಮರವಾಗಿ ಬೆಳೆದು ನಿಂತಿರೋ ಪ್ರೀತಿನ ತಿರಸ್ಕಾರ ಮಾಡಿ ಮತ್ತೆ ಅವ್ರ ಮನಸ್ಸಿಗೆ ನೋವು ಮಾಡಬೇಡ. ಈ ಬಾರಿ ಅದನ್ನು ತಡ್ಕೊಳ್ಳೋ ಶಕ್ತಿ ಆ ಹೃದಯಕ್ಕಿದೆ ಅಂತ ನನಗನ್ಸಲ್ಲ. ಯಾವುದೇ ಒಂದು ನಿರ್ಧಾರಕ್ಕೆ ಬರೋಕ್ಕೂ ಮೊದಲು 100 ಸಾರಿ ಯೋಚನೆ ಮಾಡು. ಇಬ್ಬರೂ ಕೂಡ ಇದ್ರ ಬಗ್ಗೆ ಕೂತು ಮಾತಾಡಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ನನಗನ್ನಿಸ್ತಿದೆ. ಇದನ್ನೆಲ್ಲ ಹೇಳಿ ನಿನ್ನ ಮೇಲೆ ಒತ್ತಡ ಏರ್ತಾ ಇದ್ದೀನಿ ಅನ್ಕೋಬೇಡ. ಸಿಚುವೇಶನ್ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದನ್ನು ವಿವರಿಸ್ತಾ ಇದ್ದೀನಷ್ಟೆ ಎಂದು ಅವಳ ಕೈ ಮೇಲೆ ಕೈ ಇಟ್ಟು ಹೇಳಿ ಅವಳಿಗೆ ಯೋಚನೆ ಮಾಡಲು ಸಮಯ ಕೊಟ್ಟು ಅಲ್ಲಿಂದ ಹೊರಗೆ ಬಂದಿದ್ದಳು ಮಾನ್ಯ. ಮುಂದುವರಿಯುವುದು.